ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 9ನೇ ತರಗತಿ ಇತಿಹಾಸದಲ್ಲಿ ಬರುವಂತಹ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ, ಈ ಪಾಠದಲ್ಲಿ ಬರುವಂತಹ ಏಕೀಕರಣ ಚಳವಳಿಗಳು, ಇಟಲಿಯ ಏಕೀಕರಣ, ಫ್ರಾನ್ಸಿನ ಮಹಾಕ್ರಾಂತಿ, ಅದನ್ನು ಹಿಂದೆ ನಾನು ವಿವರಿಸಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಟಲಿಯ ಏಕೀಕರಣ ಅಂದ್ರೇನು? ಏಕೀಕರಣ, ಏಕ ಅಂದರೆ ಒಂದು, ಕರ್ಣ ಅಂದರೆ ಆಗುವುದು, ಎಲ್ಲದೂ ಸಹ ಒಂದು ಆಗುವುದು ಅಂತ ಇದರ ಅರ್ಥ. ಇಟಲಿ ಏಕೀಕರಣ, ಯುರೋಪ್ ಖಂಡದಲ್ಲಿ ಬರುವಂತಹ ಇಟಲಿ ರಾಷ್ಟ್ರದ ಏಕೀಕರಣ ಹೇಗಾಯಿತು, ಏಕೀಕರಣಕ್ಕೆ ಮೂಲ ಕಾರಣಗಳೇನು, ಏಕೀಕರಣವನ್ನು ಮಾಡಿದ ಮಹಾಪುರುಷರು ಯಾರು ಎಂಬುದನ್ನು ಚರ್ಚೆ ಮಾಡೋಣ. ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಗಮನಿಸಿ ಮಕ್ಕಳ, ಇದೇ ಇಟಲಿ ದೇಶ ಯುರೋಪ್ ಖಂಡದಲ್ಲಿ ಬರುತ್ತದೆ. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ವೈಭವ ಕಂಡಿದ್ದ ಇಟಲಿ ದೇಶ ಒಂದು ಭಾಷೆ ಆಡುತ್ತಿದ್ದರೂ ಒಡೆದು ಚೂರಾಗಿತ್ತು. ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯಲ್ಲಿ ಸಾರ್ವತ್ರಿಕವಾಗಿತ್ತು. ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹವಾಗಿದ್ದರೂ ಇಂಥ ಏಕೀಕರಣ ಅಸಾಧ್ಯವಾಗಿತ್ತು. ಏಕೀಕರಣಕ್ಕಿಂತ ಮುನ್ನ ಇದ್ದಂಥ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ. ಪ್ರಾಚೀನ ರೋಮನ್ ಸಾಮ್ರಾಜ್ಯ ಪ್ರಾಚೀನ ಕಾಲದಲ್ಲಿ ಯುರೋಪಿನಾದ್ಯಂತ ಹಾಗೂ ಏಷ್ಯಾ ಖಂಡದವರೆಗೂ ಸಹ ಹರಡಿತ್ತು. ಅಂತಹ ವೈಭವವನ್ನು ಕಂಡಿದ್ದಂಥದ್ದು ಇಟಲಿ ದೇಶ ಒಂದೇ ಭಾಷೆ, ಇಟಾಲಿಯನ್ ಭಾಷೆಯನ್ನು ಆಡುತ್ತಿದ್ರು ಸಹ ಅದು ಒಡೆದು ಚೂರಾಗಿತ್ತು, ಅಂದರೆ ಬೇರ್ಪಟ್ಟೋಗಿತ್ತು. ಅಲ್ಲಿ ಪ್ರದೇಶಗಳನ್ನೆಲ್ಲ ಬೇರೆಯವರು ಆಕ್ರಮಿಸಿಕೊಂಡಿದ್ರು. ಅಲ್ಲಿನ ಧರ್ಮ ಯಾವುದಿತ್ತಪ್ಪ ಅಂದ್ರೆ ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯಲ್ಲಿ ಸಾರ್ವತ್ರಿಕವಾಯಿತು. ಎಲ್ಲರೂ ಸಹ ರೋಮನ್ ಕ್ಯಾಥೋಲಿಕ್ ಧರ್ಮವನ್ನೇ ಆಚರಿಸ್ತಿದ್ರು. ರೋಮನ್ ಕ್ಯಾಥೋಲಿಕ್ ಧರ್ಮ ಕ್ರೈಸ್ತ ಧರ್ಮದ ಒಂದು ಪಂಗಡ, ಆ ಧರ್ಮವನ್ನೇ ಆಚರಣೆ ಮಾಡ್ತಿದ್ರು ಇಟಲಿ ದೇಶದ ಜನತೆಯೆಲ್ಲ. ಒಂದೇ ರಾಷ್ಟ್ರ ಪ್ರಭುತ್ವ ಪಡೆಯಲು ಅದಕ್ಕೆ ಅರ್ಹತೆ ಇದ್ರೂ ಸಹ ಏಕೀಕರಣ ಅಸಾಧ್ಯವಾಗಿತ್ತು. 19ನೇ ಶತಮಾನದ ಆದಿಭಾಗದಲ್ಲಿ ಇಟಲಿಯು ಅನೇಕ ಸಣ್ಣ ರಾಜ್ಯಗಳಾಗಿ ಒಡೆದೋಗಿತ್ತು. ಇಲ್ಲೆಲ್ಲ ಸಣ್ಣ ರಾಜ್ಯಗಳಾಗಿ ಒಡೆದೋಗಿರೋದನ್ನ ಮ್ಯಾಪಲ್ಲಿ ಗಮನಿಸಿ. ಅವುಗಳಲ್ಲಿ ಲೊಂಬಾರ್ಡಿ, ವೆನಿಸಿಯಾ, ಸಿಸಿಲಿ, ನೇಪಲ್ಸ್ ಎರಡು ರಾಜ್ಯ ಪೋಪರ ರಾಜ್ಯಗಳಾಗಿದ್ದು. ಪೋಪರು ಅಂದರೆ ರೋಮನ್ ಕ್ಯಾಥೋಲಿಕ್ ಧರ್ಮದ ಪರಮೋಚ್ಚ ಧಾರ್ಮಿಕ ಗುರುಗಳು. ಆ ರಾಜ್ಯಗಳಾಗಿದ್ದು ಯಾವ್ಯಾವುದು ಅಂದರೆ ನೇಪಲ್ಸ್ ಮತ್ತು ಸಿಸಿಲಿ. ಟಸ್ಕನಿ, ಪಾರ್ಮಾ ಮತ್ತು ಮಡೋನಾ ಪ್ರಮುಖವಾದವು. ಪಿಡ್ಮಂಟ್ ರಾಜ್ಯವು ಸಾರ್ಡಿನಿಯಾ, ಪಿಡ್ಮಂಟ್ ಮತ್ತು ಜಿನೋವಗಳನ್ನು ಒಳಗೊಂಡಿತ್ತು. ಭೂಪಟದಲ್ಲಿ ಗಮನಿಸೋಣ. ಅವುಗಳಲ್ಲಿ ಲೊಂಬಾರ್ಡಿ, ವೆನಿಸಿಯಾ, ಸಿಸಿಲಿ, ನೇಪಲ್ಸ್. ಲೊಂಬಾರ್ಡಿ ಇಲ್ಲಿ ಬರ್ತದೆ, ಗಮನಿಸಿ, ಇಲ್ಲಿ ಲೊಂಬಾರ್ಡ್ ಇರ್ತದೆ ನೋಡಿ, ಇಲ್ಲಿ ಬರ್ತದೆ. ವೆನಿಸಿಯಾ ಇಲ್ಲಿ ಬರ್ತದೆ. ಹಾಗಾದ್ರೆ ಇಟಲಿ ಭೂಪಟದಲ್ಲಿ ನೋಡಿ, ವೆನಿಸಿಯಾ ಇಲ್ಲಿ ವೆನಿಸ್ ಅಂತ ಇದೆ, ಹಿಂದೆ ವೆನಿಸ್ ಇದೆ. ಈ ಭಾಗ ಸಿಸಿಲಿ ಈ ಭಾಗದಲ್ಲಿ ಬರ್ತದೆ. ನೇಪಲ್ಸ್ ಈ ಭಾಗದಲ್ಲಿ ಬರ್ತದೆ. ನೇಪಲ್ಸ್ ಮತ್ತು ಸಿಸಿಲಿ ಎರಡೂ ಸಹ ಪೋಪರ್ ರಾಜ್ಯಗಳಾಗಿದ್ದು. ಪೋಪರು ಅಂದರೆ ಕ್ಯಾಥೋಲಿಕ್ ಧರ್ಮದ ಪರಮೋಚ್ಚ ಧಾರ್ಮಿಕ ಗುರುಗಳು. ಕ್ರಿಸ್ತ ಮತದ ಒಂದು ಪಂಗಡ ಕ್ಯಾಥೋಲಿಕ್ ಧರ್ಮ, ಆ ಧರ್ಮದ ಸರ್ವೋಚ್ಚ ನಾಯಕರಾಗಿದ್ದರು ಪೋಪರು. ಟಸ್ಕನಿ ಇಲ್ಲಿ ಬರ್ತದೆ, ಗಮನಿಸಿ, ಟಸ್ಕನಿ ಈ ಭಾಗದಲ್ಲಿ ಬರ್ತದೆ. ಪಾರ್ಮಾ ಮತ್ತು ಮಡೋನಾ ಸಹ ಇಟಲಿಯಲ್ಲಿ ಬರ್ತವೆ, ಪ್ರಮುಖವಾದವು. ಪಿಡ್ಮಂಟ್ ರಾಜ್ಯವು ಸಾರ್ಡಿನಿಯಾ, ಪಿಡ್ಮಂಟ್ ಮತ್ತು ಜಿನೋವಗಳನ್ನು ಒಳಗೊಂಡಿತ್ತು. ಪಿಡ್ಮಂಟ್ ರಾಜ್ಯವು ಇಟಲಿ ರಾಷ್ಟ್ರದಲ್ಲಿ ಸಾರ್ಡಿನಿಯಾ, ಜಿನೋವಾ, ಪಿಡ್ಮಂಟ್ ಒಳಗೊಂಡಿತ್ತು. 1815 ಮತ್ತು 1848 ನಡುವೆ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ದಂಗೆಗಳುಂಟಾದವು. ಈ ಎಲ್ಲಾ ದಂಗೆಗಳ ಮುಖ್ಯ ಗುರಿ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ. ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್ ಮತ್ತು ಗ್ಯಾರಿಬಾಲ್ಡಿ ಇಟಲಿಯ ಏಕೀಕರಣದ ಶಿಲ್ಪಿಗಳಾಗಿದ್ದರು. ಇಟಲಿ ಏಕೀಕರಣ ನಡೆಯುವುದಕ್ಕೆ ಮುಖ್ಯ ಕಾರಣಕರ್ತರು ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್ ಮತ್ತು ಗ್ಯಾರಿಬಾಲ್ಡಿ. 1815 ಮತ್ತು 1848 ಈ ಅವಧಿಯ ಕಾಲಘಟ್ಟದಲ್ಲಿ ಇಟಲಿ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ, ಅಂದರೆ ಪಿಡ್ಮಂಟ್ ಇರಬಹುದು, ಸಾರ್ಡಿನಿಯಾ ಇರಬಹುದು, ಜಿನೋವಾ ಇರಬಹುದು, ಇಂತಹ ಅನೇಕ ರಾಜ್ಯಗಳಲ್ಲಿ ದಂಗೆಗಳಾಗ್ತವೆ, ಹೋರಾಟಗಳಾಗ್ತವೆ. ಈ ಎಲ್ಲ ದಂಗೆಗಳ ಮುಖ್ಯ ಗುರಿ ಏನಾಗಿತ್ತು? ಇಟಲಿಯಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು, ಹಾಗೂ ನಾವು ಇಟಾಲಿಯನ್ನರು ಬೇರ್ಪಟ್ಟಿರುವುದರಿಂದ ಎಲ್ಲಾ ಪ್ರದೇಶಗಳನ್ನು ಒಟ್ಟುಗೂಡಿಸಿ ನಾವು ಒಂದಾಗಬೇಕು, ಏಕೀಕರಣ ಹೊಂದಬೇಕು ಅನ್ನೋದು ಇಟಾಲಿಯನ್ನರ ಗುರಿಯಾಗಿತ್ತು. ಅಂತ ಗುರಿಯನ್ನು ಈಡೇರಿಸಿದವರು ಅಂದರೆ ಜೋಸೆಫ್ ಮ್ಯಾಜಿನಿ, ಕೌಂಟ್ ಕವೂರ್ ಮತ್ತು ಗ್ಯಾರಿಬಾಲ್ಡಿ ಹಾಗೂ ವಿಕ್ಟರ್ ಎಮ್ಮಾನ್ಯುಯಲ್, ಇಟಲಿಯ ದೊರೆಯವರು ಆಗಿದ್ರು. ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಜೋಸೆಫ್ ಮ್ಯಾಜಿನಿ ಹೆಸರಾಂತ ಕ್ರಾಂತಿಕಾರಿ ಚಿಂತಕ ಮತ್ತು ಬರಹಗಾರ. ಜೋಸೆಫ್ ಮ್ಯಾಜಿನಿ ಇದ್ರಲ್ಲ, ಆಗಿನ ಕಾಲದಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಂತಹ ಕ್ರಾಂತಿಕಾರಿ ಚಿಂತಕರಾಗಿದ್ದರು. ಇಟಾಲಿಯನ್ನ ಕ್ರಾಂತಿಯ ಮೂಲಕ ಒಂದಾಗಿಸ್ಬೇಕು, ಒಟ್ಟುಗೂಡಿಸ್ಬೇಕು ಅಂತ ತನ್ನ ಬರವಣಿಗೆಗಳ ಮೂಲಕ ತಿಳಿಸ್ತಾರೆ. ಅವನು ತನ್ನ ಗ್ರಂಥ ಇಟಲಿ ರಾಷ್ಟ್ರೀಯ ಪ್ಯಾಪಸಿಯಲ್ಲಿನ ಲೇಖನಗಳಂದ್ರೆ ಆರ್ಟಿಕಲ್ಗಳಿಂದ ಇಟಲಿ ದೇಶದ ಯುವಕರನ್ನು ಪ್ರಚೋದಿಸಿದನು. ಒಂದು ದೇಶದ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಪ್ರಮುಖ ಪಾತ್ರ ವಹಿಸುವಂತವರು ಯುವಕರು. ಅದೇ ರೀತಿ ಜೋಸೆಫ್ ಮ್ಯಾಜಿನಿ ಏನ್ ಮಾಡ್ತಾನಪ್ಪ ಅಂದ್ರೆ, ಇಟಲಿಯಲ್ಲಿ ಲೇಖನಗಳನ್ನು ಬರೀತಾನೆ. ಇಟಲಿ ರಾಷ್ಟ್ರೀಯ ಪ್ಯಾಪಸಿಯಲ್ಲಿ ಅನೇಕ ಲೇಖನಗಳನ್ನು ಬರೆದು ಇಟಲಿ ದೇಶದ ಯುವಕರನ್ನ ಪ್ರಚೋದನೆಗೆ ಪ್ರಚೋದಿಸ್ತಾನೆ, ಅಂದ್ರೆ ಟ್ರಿಗರ್ ಅಂತಾರಲ್ಲ ಆ ರೀತಿ. ಅವನು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಕ ಅಭಿಪ್ರಾಯಗಳಿಂದ ಅವರನ್ನು ಉರಿದುಂಬಿಸಿ ಅಂದಿನ ರಾಜಕೀಯ ವ್ಯವಸ್ಥೆ ವಿರುದ್ಧ ದಂಗೆ ಏಳುವಂತೆ ಪ್ರಚೋದಿಸ್ತಾನೆ. ತರುಣ ಇಟಲಿ ಎಂಬ ಒಂದು ಪಕ್ಷವನ್ನು ಕಟ್ಟಿದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿಯ ಏಕೀಕರಣದ ಗುರಿಗಳನ್ನು ಹೊಂದಿದ್ದನು. ಜೋಸೆಫ್ ಮ್ಯಾಜಿನಿ ಏನ್ ಮಾಡ್ತಾನಪ್ಪ ಅಂದ್ರೆ, ಯುವಕರನ್ನ
ಕ್ರಾಂತಿಕಾರಿಕ ಲೇಖನಗಳಿಂದ ಇಟಲಿ ಏಕೀಕರಣದ ಸ್ವತಂತ್ರ ಪಡೆಯೋದಕ್ಕೆ ಕಾಲಘಟ್ಟದ ರಾಜಕೀಯ ವ್ಯವಸ್ಥೆ ವಿರುದ್ಧ ದಂಗೆ ಹೇಳುವಂತೆ ಯುವಕರಲ್ಲಿ ಪ್ರಚೋದನೆಯನ್ನು ಸಹ ನೀಡ್ತಾನೆ. ತರುಣ ಇಟಲಿ ಇಟಲಿ ಎಂಬ ಒಂದು ಪಕ್ಷವನ್ನು ಕಟ್ತಾನೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿ ಏಕೀಕರಣದ ಗುರಿಗಳನ್ನು ಹೊಂದಿರ್ತಾನೆ ಜೋಸೆಫ್ ಮ್ಯಾಜಿನಿ. ಇವನೇ ನೋಡಿ ಗ್ಯಾರಿಬಾಲ್ಡಿ ಈ ರೀತಿ ಇದ್ದ. ಇವನ ಚಿತ್ರ ಎಲ್ಲಿದೆ ಗಮನಿಸಿ. ಗ್ಯಾರಿಬಾಲ್ಡಿ ಒಬ್ಬ ಯೋಧ, ಒಬ್ಬ ಸೈನಿಕ ಆಗಿದ್ದ, ಮಹಾನ್ ದೇಶ ಪ್ರೇಮಿ, ಹೋರಾಟಗಾರ, ಹೋರಾಟವನ್ನು ಮಾಡುವಂತವನು. ಇವನು ಜೋಸೆಫ್ ಮ್ಯಾಜಿನಿ ಕಟ್ಟಿದಂತಹ ತರುಣ ಇಟಲಿ ಪಕ್ಷವನ್ನು ಸೇರ್ತಾನೆ. ಅನೇಕ ಸಾರಿ ಕ್ರಾಂತಿಯ ನಾಯಕತ್ವವನ್ನು ಸಹ ವಹಿಸಿರ್ತಾನೆ. ಇಟಲಿಯಲ್ಲಿ ರಾಷ್ಟ್ರೀಯ ಪ್ರಭುತ್ವದ ವಿರುದ್ಧ ದಂಗೆ ಎದ್ದು ಇಟಲಿಯಲ್ಲಿ ಹೊಸ ನಾಯಕತ್ವ ತರಬೇಕು ಹಾಗೂ ಇಟಾಲಿಯನ್ನರಿಗೆ ಇಟಲಿ ಎಲ್ಲಾ ಪ್ರದೇಶಗಳನ್ನು ಒಂದುಗೂಡಿಸಿ ರಾಷ್ಟ್ರೀಯ ಪ್ರಭುತ್ವವನ್ನು ಸ್ಥಾಪಿಸಬೇಕು ಅನ್ನೋದು ಒಂದು ಗುರಿಯಾಗಿರ್ತದೆ. ಆದುದರಿಂದ ಕ್ರಾಂತಿಯ ನಾಯಕತ್ವವನ್ನು ವಹಿಸ್ಕೋತಾನೆ. ತರುಣ ಇಟಲಿ ಪಕ್ಷವನ್ನು ಸೇರಿ ಆನಂತರ ಏನ್ ಮಾಡ್ತಾನೆ ಇವನೊಂದು ಕೆಂಪಂಗಿ ದಳ ರೆಡ್ ಸೆಟ್ಸ್ ಎಂಬ ಸೈನ್ಯ ಆರ್ಮಿಯನ್ನು ವ್ಯವಸ್ಥೆಗೊಳಿಸ್ತಾನೆ. ಸಾರ್ಡಿನಿಯಾ ಜೊತೆಗೂಡಿ ಆಸ್ಟ್ರಿಯಾದೊಡನೆ ಹೋರಾಡ್ತಾನೆ. 1860ರಲ್ಲಿ 2 ಸಿಸಿಲಿಗಳ ರಾಜ್ಯದ ಮೇಲೆ ತನ್ನ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು ಹಾಗೂ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹಿಸ್ತಾನೆ. ಇಟಲಿ ದೇಶದ ಏಕೀಕರಣದಲ್ಲಿ ಸಾರ್ಡಿನಿಯಾದ ಮುಖ್ಯಮಂತ್ರಿ ಕೌಂಟ್ ಕವೂರ್ ಇವನು ಪ್ರಧಾನ ವ್ಯಕ್ತಿಯಾಗಿದ್ದ. ಈ ಕೌಂಟ್ ಕವೂರನನ್ನು ಪತ್ರಿಕೋದ್ಯಮಿಯಾಗಿದ್ದು ಪತ್ರಕರ್ತ ಆಗಿರ್ತಾನೆ. ಅನೇಕ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೀತಾನೆ. ಇವನು ಇಟಲಿ ದೇಶದ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಮೀಸಲಾಗಿದ್ದ ರಿಸಾರ್ಟಿಮೆಂಟೋ ಪತ್ರಿಕೆಯನ್ನು ಆರಂಭಿಸ್ತಾನೆ. ತನ್ನ ಪ್ರಭಾವಶಾಲಿ ಬರವಣಿಗೆಗಳಿಂದ ಜನರ ಮನಸ್ಸಿನ ಮೇಲೆ ಮತ್ತು ರಾಜರುಗಳ ಮನಸ್ಸಿನ ಮೇಲೆ ಅತೀವ ಪ್ರಭಾವವನ್ನು ಬೀರಿದನು. ಕೌಂಟ್ ಕವೂರ್ ಇಟಲಿಯಿಂದ ಆಸ್ಟ್ರಿಯಾವನ್ನು ಹೊರದೂಡಿ ಸಾರ್ಡಿನಿಯಾವನ್ನು ಇಟಲಿಯ ಅತಿದೊಡ್ಡ ಮತ್ತು ಅತ್ಯಂತ ಬಲಶಾಲಿಯಾದ ರಾಜ್ಯವನ್ನಾಗಿ ಮಾಡಲು ತೀರ್ಮಾನಿಸಿದನು. ಸಾರ್ಡಿನಿಯಾದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕೂಡಲೇ ತನ್ನ ಗುರಿಯನ್ನು ಸಾಧಿಸಲು ಕೆಲಸವನ್ನು ಆರಂಭಿಸಿದನು. ರಾಜ್ಯದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ಇಟಲಿಯನ್ನು ಅತ್ಯಂತ ಪ್ರಗತಿಪರ ರಾಜ್ಯವನ್ನಾಗಿ ಮಾಡಿದನು ಕೌಂಟ್ ಕವೂರ್. ಚಿತ್ರದಲ್ಲಿ ಗಮನಿಸಿ ಇವನೇ ಕೌಂಟ್ ಕೆವೂರ್ ಅಥವಾ ಕೌಂಟ್ ಕವೂರ್ ಒಂದು ಸಹ ಒಂದೇ. ಫ್ರಾನ್ಸ್ನೊಡನೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡನು. ಅವನು ಹೇಗೆ ಇಟಲಿ ಏಕೀಕರಣವನ್ನು ಸಾಧಿಸಿದ ಕೌಂಟ್ ಕೆವೂರ್ ಅನ್ನು ಗಮನಿಸೋದಾದ್ರೆ, ಕೌಂಟ್ ಕೆವೂರ್ ಫ್ರಾನ್ಸ್ನೊಡನೆ ರಹಸ್ಯ ಅಂದ್ರೆ ಸೀಕ್ರೆಟ್ ಒಪ್ಪಂದವನ್ನು ಮಾಡಿಕೊಂಡ. ಆಸ್ಟ್ರಿಯಾವನ್ನು ಯುದ್ಧಕ್ಕೆ ಕೆರಳಿಸ್ತಾನೆ ಅಂದ್ರೆ ಪ್ರಚೋದಿಸೋದು. ಆಸ್ಟ್ರಿಯಾ ದೇಶವನ್ನು ಯುದ್ಧಕ್ಕೆ ಪ್ರಚೋದಿಸಿ ಫ್ರಾನ್ಸ್ನ ಜೊತೆಗೂಡಿ ಆಸ್ಟ್ರಿಯಾವನ್ನು ಸೋಲಿಸಿ ಲಂಬಾರ್ಡಿಯಿಂದ ಹೊರಗಟ್ಟಿದ್ದಲ್ಲದೆ ಸಾರ್ಡಿನಿಯಾ ಹಾಗೂ ಲಂಬಾರ್ಡಿಯಾಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡನು. ಟಸ್ಕನಿ, ಮಡೇನಾ, ಪಾರ್ಮಾ ಮತ್ತು ಉತ್ತರದ ಪೋಪರ ರಾಜ್ಯಗಳಲ್ಲಿ ಕ್ರಾಂತಿಗಳುಂಟಾಗಿ ಅವು ಸಾರ್ಡಿನಿಯಾದ ಜೊತೆಗೆ ಐಕ್ಯವಾದವು. ಈ ಇಷ್ಟು ರಾಜ್ಯಗಳು ಸಾರ್ಡಿನಿಯಾ ಜೊತೆ ಒಟ್ಟುಗೂಡಿದು ಕೌಂಟ್ ಕೆವೂರನ ಸಮಯಕ್ಕೆ. ಕೌಂಟ್ ಕೆವೂರ್ ರಹಸ್ಯವಾಗಿ ಸಿಸಿಲಿ ಮೇಲೆ ದಂಡೆತ್ತಿ ಹೋಗುವಂತೆ ಗ್ಯಾರಿಬಾಲ್ಡಿಗೆ ಪ್ರೋತ್ಸಾಹ ನೀಡಿದನು. 1861ರಲ್ಲಿ ವಿಕ್ಟರ್ ಎಮ್ಯಾನ್ಯುಯಲ್ ದೊರೆಯನ್ನು ಇಟಲಿಯ ರಾಜನನ್ನಾಗಿ ಘೋಷಿಸಲಾಯಿತು. ಇಟಲಿಗೆ ಆಸ್ಟ್ರಿಯಾದಿಂದ ವೆನಿಸಿಯಾ ದೊರೆಯಿತು. ಈಗ ರೋಮ್ ಮಾತ್ರ ಇಟಲಿ ದೇಶದ ಹೊರಗುಳಿದಿತ್ತು. ಈಗ ರೋಮ್ ಸಪ್ತ ಬೆಟ್ಟಗಳ ಮೇಲಿರುವಂತಹ ಜಾಗ ಅಂತ ಕರೀತೀವಿ. ಯುರೋಪ್ನ ಬಹಳ ಪ್ರಸಿದ್ಧವಾದ ನಗರ ಇದು. ಈ ದೇಶದ ರಾಜಧಾನಿಯಾಗಿದೆ ರೋಮ್. 1870ರಲ್ಲಿ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ನಡುವೆ ಯುದ್ಧ ಪ್ರಾರಂಭವಾದಾಗ ಫ್ರಾನ್ಸ್ ತನ್ನ ಸೈನ್ಯವನ್ನು ರೋಮ್ನಿಂದ ಹಿಂದಕ್ಕೆ ಕರೆಯಿಸಿಕೊಳ್ಳಬೇಕಾಯಿತು. 1870ರಲ್ಲಿ ಫ್ರಾನ್ಸ್ ಮತ್ತು ಪ್ರಷ್ಯಾ ಅಂದ್ರೆ ಜರ್ಮನಿ ಇಲ್ಲಿ ಬರ್ತದೆ. ಈ ಪ್ರಷ್ಯಾ ಈ ನಡುವೆ ಯುದ್ಧ ಪ್ರಾರಂಭ ಆಗ್ತದೆ. ಫ್ರಾನ್ಸ್ ಆಗಿ ಏನ್ ಮಾಡ್ತದೆ ಅಂದ್ರೆ ಪೋಪನ ರಕ್ಷಣೆಗೆಂದು ಆರ್ಮಿಯನ್ನು ಇಟ್ಟಿರ್ತದೆ, ಸೈನ್ಯವನ್ನು ಇಟ್ಟಿರ್ತದೆ. ರೋಮ್ನಿಂದ ಹಿಂದಕ್ಕೆ ಅದನ್ನ ಕರೆಸ್ಕೋತಾರೆ. ಆಗ 3ನೇ ನೆಪೋಲಿಯನ್ ಫ್ರಾನ್ಸ್ ನಲ್ಲಿ ಚಕ್ರವರ್ತಿ ಆಗಿರ್ತಾನೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ವಿಕ್ಟರ್ ಎಮ್ಯಾನ್ಯುಯಲ್ ರೋಮ್ ಮೇಲೆ ನುಗ್ಗಿ ಅದನ್ನು ಆಕ್ರಮಿಸಿಕೊಂಡನು ಅಂದ್ರೆ ವಶಪಡಿಸ್ಕೊತಾನೆ. ಹೀಗೆ ರೋಮ್ ಇಟಲಿಯ ರಾಜಧಾನಿ ಆಯ್ತು, ಇಟಲಿಯ ಕ್ಯಾಪಿಟಲ್ ಆಯ್ತು ರೋಮ್. ಇಟಲಿ ಏಕೀಕರಣ ಪೂರ್ಣಗೊಂಡಿತು. ಈಗಿನ ಅಖಂಡ ಇಟಲಿ ಆಗೋಯ್ತು. ಅಖಂಡ ಇಟಲಿ ಒಂದಾಯ್ತು. ಇದೇ ಇಟಲಿ ಏಕೀಕರಣ ಡಿಯರ್ ಸ್ಟೂಡೆಂಟ್ಸ್. ಜರ್ಮನಿ ಏಕೀಕರಣ, ಯುನಿಫಿಕೇಶನ್ ಆಫ್ ಜರ್ಮನಿ. ಜರ್ಮನಿ ಹೇಗೆ ಒಡೆದೋಗಿತ್ತು, ಅದು ಹೇಗೆ ಒಂದಾಯಿತು ಅನ್ನೋದೇ ಏಕೀಕರಣ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 19ನೇ ಶತಮಾನದ ಆದಿಭಾಗದಲ್ಲಿ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳಾಗಿ ಭಾಗವಾಗಿತ್ತು. ಅದು ಅವುಗಳಲ್ಲಿ ಅತಿ ದೊಡ್ಡದು, ಅತ್ಯಂತ ಬಲಶಾಲಿಯಾದುದು ಆಗಿದ್ದಿತು ವುಟೆಂಬರ್ಗ್, ಬವೇರಿಯಾ, ಬೇಡನ್ ಮತ್ತು ಏಸ್ ಇದರ ಮುಖ್ಯ ರಾಜ್ಯಗಳು. ಉಳಿದವು ಚಿಕ್ಕವು. ಅನೇಕ ವೇಳೆ ಅವು ಪರಸ್ಪರ ಕಾದಾಡುತ್ತಿದ್ದವು. ಆ ರಾಜ್ಯಗಳು ರಾಜಕೀಯವಾಗಿ ಬಲಹೀನವಾಗಿದ್ದವು ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದವು. ಪ್ರಸ್ತುತ ಪರಿಸ್ಥಿತಿಯಿಂದ ಜನರು ಅಸಮಾಧಾನಗೊಂಡಿದ್ದು ಸುಧಾರಣೆಗಳಿಗಾಗಿ ಹಾತೊರೆಯುತ್ತಿದ್ದರು. 19ನೇ ಶತಮಾನದ ಅಂತ್ಯಭಾಗದಲ್ಲಿ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳ ಭಾಗವಾಗಿತ್ತು. ಅವುಗಳಲ್ಲಿ ಅತಿ ದೊಡ್ಡದು, ಅತ್ಯಂತ ಬಲಶಾಲಿಯೂ ಆದದ್ದು ವುಟೆಂಬರ್ಗು, ಬವೇರಿಯಾ, ಬೇಡನ್ ಮತ್ತು ಏಸ್ ಇತರ ಮುಖ್ಯ ರಾಜ್ಯಗಳಾಗಿದ್ದು ಉಳಿದವು ಚಿಕ್ಕವಾಗಿದ್ದು. ಈ ರಾಜ್ಯಗಳೆಲ್ಲ ಪರಸ್ಪರ ಒಂದಕ್ಕೊಂದು ಯುದ್ಧದಲ್ಲಿ ನಿರತವಾಗಿದ್ದು ಕಾದಾಡ್ತಿದ್ದು ಹೋರಾಡ್ತಿದ್ದು. ಆ ರಾಜ್ಯಗಳು ರಾಜಕೀಯವಾಗಿ ವೀಕ್ ಆಗಿದ್ದು, ಬಲಹೀನವಾಗಿದ್ದು ಮತ್ತು ಆರ್ಥಿಕವಾಗಿ ಹಣದ ವಿಚಾರವಾಗಿ, ವಾಣಿಜ್ಯದ ವಿಚಾರವಾಗಿ ಹಿಂದುಳಿದಿದ್ದು. ಪ್ರಸ್ತುತ ಆ ಪರಿಸ್ಥಿತಿಯಿಂದ ಜರ್ಮನಿ ಜನರು ಅಸಮಾಧಾನವಾಗಿದ್ದು ಸುಧಾರಣೆಗಳಿಗಾಗಿ ಕಾಯ್ತಾ ಇದ್ರು.
ಫ್ರಾನ್ಸ್ನ ಮಹಾಕ್ರಾಂತಿಯು ಜರ್ಮನ್ರ ರಾಷ್ಟ್ರಪ್ರಜ್ಞೆಯನ್ನು ಕೆರಳಿಸಿತು. ಇದರಿಂದ ರಾಜ್ಯಗಳಲ್ಲಿನ ಜನರು ರಾಷ್ಟ್ರೀಯ ಏಕತೆಗಾಗಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳಿಗಾಗಿ ಆಗ್ರಹಿಸಿದರು. ಫ್ರಾನ್ಸ್ನ ಮಹಾಕ್ರಾಂತಿ ಜರ್ಮನ್ ಜನರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತು. ಫ್ರಾನ್ಸ್ ಮಹಾಕ್ರಾಂತಿಯ ಮೂಲ ತತ್ವಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಭಾತೃತ್ವ ಅನ್ನೋದು ಜರ್ಮನ್ರಲ್ಲಿ ರಾಷ್ಟ್ರಪ್ರಜ್ಞೆಯನ್ನು, ರಾಷ್ಟ್ರೀಯತೆಯನ್ನು ಕೆರಳಿಸುತ್ತದೆ. ಇದರಿಂದ ಜರ್ಮನ್ ರಾಜ್ಯಗಳಲ್ಲಿ ಜನರು ನಾವೆಲ್ಲ ನ್ಯಾಷನಲ್ ಯೂನಿಟಿ, ರಾಷ್ಟ್ರೀಯ ಏಕತೆಗಾಗಿ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳಿಗಾಗಿ ಅಲ್ಲಿನ ರಾಜನನ್ನ ಆಗ್ರಹಿಸ್ತಾರೆ. ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ ಒಂದು ಜರ್ಮನ್ ರಾಜ್ಯಗಳ ಸಂಘ ಏರ್ಪಟ್ಟಿತು ಆ ಸಮಯದಲ್ಲಿ. ಆದರೆ ರಾಜ್ಯಗಳಲ್ಲಿನ ಆಳರಸರು ತಮ್ಮ ಸ್ವಾತಂತ್ರ್ಯವನ್ನು ಮತ್ತು ಅಸ್ತಿತ್ವದಲ್ಲಿದ್ದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಜರ್ಮನಿ ದೇಶಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳು ಪ್ರಜಾಸತ್ತೆ ಸಂಸ್ಥೆಗಳಿಗಾಗಿ ಮತ್ತು ಜರ್ಮನಿಯ ಏಕೀಕರಣಕ್ಕಾಗಿ ಚಳವಳಿಗಳನ್ನು ಪ್ರಾರಂಭಿಸಿದರು. ಆದರೆ ಈ ಚಳವಳಿಗಳನ್ನು ಅಡಗಿಸಲಾಯಿತು ಹಾಗೂ ಕ್ರಾಂತಿಕಾರಿಗಳು ದೇಶ ಬಿಟ್ಟು ಓಡಿ ಹೋದರು. ರಷ್ಯಾ ಜರ್ಮನ್ ರಾಜ್ಯದಲ್ಲಿ ಇದು ಸಹ ಒಂದು. ಈ ಚಟುವಟಿಕೆಗಳಲ್ಲಿ ಒಂದು ಮಹತ್ತರ ಪಾತ್ರವನ್ನು ವಹಿಸಿದ ಮೇಲೆ ಆರ್ಥಿಕ ಪ್ರಗತಿ, ಕೈಗಾರಿಕೀಕರಣ ಅಭಿವೃದ್ಧಿ ಹೊಂದಿತು. ಜರ್ಮನಿ ಏಕೀಕರಣದಲ್ಲಿ ಪ್ರಧಾನ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನೇ ಬಿಸ್ಮಾರ್ಕ್. ಅವನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಆಟೋ ವಾನ್ ಬಿಸ್ಮಾರ್ಕ್. ಇವನು ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಂನ ಮುಖ್ಯಮಂತ್ರಿ ಆಗಿದ್ದ ಬಿಸ್ಮಾರ್ಕ್. ಇವನೇ ನೋಡಿ ಬಿಸ್ಮಾರ್ಕ್. ಇವನ ಬಗ್ಗೆ ಟಿಪ್ಪಣಿ ಇದೆ, ಗಮನಿಸಿ. ಹಾಗೆ ನಾನು ಇದನ್ನ ತಿಳಿಸ್ತೀನಿ ನಿಮಗೆ. ಬಿಸ್ಮಾರ್ಕ್ ಸರ್ಕಾರಿ ನೌಕರನಾಗಿ ಜರ್ಮನಿಯ ಶಾಸನ ಸಭೆ ಡಯಟ್ನ ಸದಸ್ಯನಾಗಿ ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭಿಸಿ ಪ್ರಾಮುಖ್ಯತೆಗೆ ಬಂದಿದ್ದನು. ಇವನು ಆಸ್ಟ್ರಿಯಾ ನಾಯಕತ್ವದಲ್ಲಿನ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಗಳ ಬಗ್ಗೆ ಸೂಕ್ಷ್ಮ ಪರಿಚಯ ಹೊಂದಿದ್ದು ಅದರ ದೌರ್ಬಲ್ಯಗಳೇನು ಎಂಬುದನ್ನು ತಿಳಿದಿದ್ದ. ಆಸ್ಟ್ರಿಯಾ, ಫ್ರಾನ್ಸ್ ಮತ್ತು ಪ್ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಬಲಾಬಲಗಳನ್ನು ತಿಳಿದಿದ್ದ. ಜರ್ಮನ್ ಏಕೀಕರಣವನ್ನು ಸಾಧಿಸಲು ಪ್ರಷ್ಯಾ ಒಂದೇ ಸಮರ್ಥಶಾಲಿ ಎಂಬುದನ್ನು ಮನಗಂಡಿದ್ದ ಹಾಗೂ ಪ್ರಷ್ಯಾವನ್ನು ಜರ್ಮನಿಯಲ್ಲಿ ಅಗ್ರರಾಜ್ಯವನ್ನಾಗಿ ಮಾಡಬೇಕೆಂದು ಅಪೇಕ್ಷಿಸಿದ್ದ. ಈ ಉದ್ದೇಶದ ಸಾಧನೆಗಾಗಿ ಅವನ ಗುರಿಗಳು 2 ಬಗೆಯಾಗಿದ್ದವು. ಒಂದು, ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು. ಮತ್ತೊಂದು, ಜರ್ಮನಿಯಲ್ಲಿ ಲೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದಕ್ಕಿಂತ ಜರ್ಮನಿಯನ್ನೇ ಪ್ರಷ್ಯಾಮಯವಾಗಿ ಮಾಡುವುದು. ಅಂದರೆ ಪ್ರಷ್ಯಾದ ಸಂಸ್ಕೃತಿ, ಸಂಪ್ರದಾಯ, ಆಡಳಿತ ಯಂತ್ರ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆಲ್ಲ ವಿಸ್ತರಿಸುವುದಾಗಿತ್ತು ಬಿಸ್ಮಾರ್ಕನ ಬಯಕೆ. ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ, ಬ್ಲಡ್ ಅಂಡ್ ಐರನ್ ತತ್ವದಿಂದ ಮಾತ್ರ ಸಾಧ್ಯವೆಂದು ಮನಗಂಡಿದ್ದನು. ರಕ್ತ ಮತ್ತು ಕಬ್ಬಿಣ ತತ್ವ ಎಂದರೆ ಯುದ್ಧ ನೀತಿ. ಇದರಿಂದ ಅವನು ಒಂದು ಬಲವಾದ ಸೈನ್ಯವನ್ನು ಕಟ್ಟಿದನು. ಅವನ ಮುಂದಿನ ಗುರಿ ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು. ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ಎಂಬ ತತ್ವ, ನೀತಿ, ಪಾಲಿಸಿಯಿಂದ ಮಾತ್ರ ಸಾಧ್ಯ ಅಂತ ಮನವರಿಕೆ ಅವನಿಗಾಗಿರ್ತದೆ. ರಕ್ತ ಮತ್ತು ಕಬ್ಬಿಣ ತತ್ವ ನೀತಿ ಅಂದ್ರೆ ಏನು? ಇದು ಯುದ್ಧ ನೀತಿ ಅಂತ ಇದರ ಅರ್ಥ. ಇದರಿಂದ ಅವನು ಒಂದು ಬಲವಾದ ಸೈನ್ಯವನ್ನು ಕಟ್ತಾನೆ, ಬಹಳ ಸ್ಟ್ರಾಂಗ್ ಆದ ಆರ್ಮಿಯನ್ನ ಕಟ್ತಾನೆ ಬಿಸ್ಮಾರ್ಕ್. ಅವನ ಮುಂದಿನ ಗುರಿ ಏನಾಗಿರುತ್ತಪ್ಪ ಅಂದ್ರೆ ಪ್ರಷ್ಯಾ ಮತ್ತು ಜರ್ಮನಿಯಲ್ಲಿರುವಂತಹ ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು, ಹೊರದಬ್ಬುವುದು, ಆಚೆಗೆ ಹಾಕುವುದು ಇವನ ಪ್ರಧಾನ ಧ್ಯೇಯವಾಗಿರುತ್ತದೆ. ಡೆನ್ಮಾರ್ಕ್ ಆಳ್ವಿಕೆ ಒಳಪಟ್ಟಿದ್ದ 2 ಸಣ್ಣ ರಾಜ್ಯಗಳಾದ ಶೆಲ್ಸ್ವಿಗ್ ಮತ್ತು ಆಸ್ಟೈನ್ ಅನ್ನು ಬಿಸ್ಮಾರ್ಕನು ಸೇರಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿದನು. ಆಸ್ಟ್ರಿಯಾ ಜೊತೆಗೂಡಿ ಡೆನ್ಮಾರ್ಕಿನ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸಿಕೊಂಡ. ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ ಬಿಸ್ಮಾರ್ಕ್ ಇಟಲಿಯೊಡನೆ ಒಪ್ಪಂದ ಮಾಡಿಕೊಂಡು ಆಸ್ಟ್ರಿಯಾದೊಡನೆ ಯುದ್ಧವಾದರೆ ಅದರ ಬೆಂಬಲವನ್ನು ಬಯಸ್ತಾನೆ. ಇಟಲಿಯ ಸಪೋರ್ಟ್ ಕೇಳ್ತಾನೆ ಬಿಸ್ಮಾರ್ಕ್. ಸುಸಜ್ಜಿತ ಜರ್ಮನಿಯ ಸೈನ್ಯಗಳು ಆಸ್ಟ್ರಿಯಾವನ್ನು ಸೋಲಿಸಿ 1866ರಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚಿಸಿದನು ಬಿಸ್ಮಾರ್ಕ್. ಪ್ರಷ್ಯಾದ ದೊರೆಯನ್ನು ವಂಶ ಪಾರಂಪರ್ಯವಾಗಿ ಈ ರಾಜ್ಯ ಸಂಘದ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು. ಆಸ್ಟ್ರಿಯಾವನ್ನು ಜರ್ಮನಿಯ ನೆಲದಿಂದ ಹೊರದೂಡಿದ ನಂತರವೂ ಜರ್ಮನಿ ಏಕೀಕರಣ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಇಲ್ಲಿ ಫ್ರಾನ್ಸ್ ಮೇಲೆ ಯುದ್ಧ ಮಾಡಬೇಕಾಗಿರ್ತದೆ. ಫ್ರಾನ್ಸ್ನಿಂದ ಕೆಲವು ಪ್ರದೇಶಗಳನ್ನ ಬಿಸ್ಮಾರ್ಕ್ ತೆಗೆದುಕೊಳ್ಬೇಕಾಗಿರ್ತದೆ. ಫ್ರಾನ್ಸ್ಗೆ ಹೊಂದಿಕೊಂಡಂತೆ ದಕ್ಷಿಣದಲ್ಲಿದ್ದ 16 ಜರ್ಮನ್ ರಾಜ್ಯಗಳು ರಾಜ್ಯ ಸಂಘದಿಂದ ಹೊರಗುಳಿದಿದ್ದವು. ಜರ್ಮನಿಯನ್ನು ಬಲಹೀನವಾಗಿಡುವುದೇ ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ನ ಅಪೇಕ್ಷೆಯಾಗಿತ್ತು. ಜರ್ಮನಿ ಏಕೀಕರಣ ಪೂರ್ಣಗೊಳ್ಳಬೇಕಾದ್ರೆ ಫ್ರಾನ್ಸ್ನೊಡನೆ ಯುದ್ಧ ಅನಿವಾರ್ಯ ಎಂದು ಬಿಸ್ಮಾರ್ಕ್ ಕಂಡುಕೊಳ್ತಾನೆ. ಬಿಸ್ಮಾರ್ಕ್ ಸಿದ್ಧತೆ ಮಾಡಿಕೊಳ್ಳತೊಡಗಿದ. ಯುದ್ಧಕ್ಕೆ ರೆಡಿ ಆಗ್ತಿದ್ದ, ಪ್ರಿಪೇರ್ ಮಾಡ್ಕೋತಾ ಇದ್ದ. ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧ ಸಾರಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸಿದವು. ಇದರಿಂದಾಗಿ ಬಿಸ್ಮಾರ್ಕನು ಉಳಿದ ರಾಜ್ಯಗಳನ್ನು ಜರ್ಮನ್ ಒಕ್ಕೂಟದಲ್ಲಿ ಲೀನವಾಗುವಂತೆ ಅಂದ್ರೆ ಒಂದಾಗುವಂತೆ ಮಾಡಿದನು. ಜರ್ಮನ್ ಏಕೀಕರಣ ಸಂಪೂರ್ಣಗೊಂಡಿತು. ಪ್ರಷ್ಯಾದ 1ನೇ ವಿಲಿಯಂ ಜರ್ಮನ್ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದ. ಆಲ್ಸೇಸ್ ಮತ್ತು ಲೊರೆನ್ ಪ್ರಾಂತ್ಯಗಳು ಫ್ರಾನ್ಸ್ನಿಂದ ಜರ್ಮನಿಗೆ ದೊರೆತವು. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.